ನಿಪ್ಪಾಣಿ ಎಲ್ಲ ಪಾಸ್ ಮಾಡಿ ಘಾಟ್ ಹತ್ರ ಬಂದು ಹಂಗೆ ಗಾಡಿ ಸೈಡ್ಗೆ ಹಾಕ್ದೆ. ಏನಕ್ಕಪ್ಪ ಅಂದರೆ ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೆ. ನಮ್ಮದು ಗಾಡಿ ಬರ್ತಾ ಇದೆ, ಚಿಕ್ಕ ಗಾಡಿ. ಹಂಗಾಗಿ ನೋಡಿ ಎಲ್ಲೋಯ್ತದು, ಅಲ್ಲಿ ಬರ್ತಾ ಇದೆ ನೋಡಿ. ಎಷ್ಟೋ ಜನ ನಮ್ಮ ಚಾಲಕರು ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟಾರ್ಟ್ ಆದ್ಮೇಲೆ ಕೈ ಮುಕ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂದ್ರೆ ಅಷ್ಟು ಡೇಂಜರಸ್ ರೋಡು. ಈ ಆಕ್ಸಿಡೆಂಟ್ ನೋಡಿ ಬಂದ್ಬಿಟ್ಟು ಭಯ ಆಗ್ತಾ ಇದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟೈತೆ ನನಗಂತೂ. ದೀವ ಡಗ್ 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 ಅಂತ ಜಾಸ್ತಿ ಹೊರ್ಕೊಂತ ಐತೆ. ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಏನಣ್ಣ ಗಾಡಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ಯಾ ಅಂತ ಬೈದ್ರು. ಹಂಗಾಗಿ ಇವತ್ತು ಗಾಡಿ ತೊಳೆಯೋಣ ಅಂತ ಗಾಡಿ ತೊಳಿತಾ ಇದ್ದೀನಿ. ಒಂದು 3-4 ಟ್ರಿಪ್ಪಿಂದ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸೋದ್ರಿಂದ ಸರಿಯಾಗಿ ಗಾಡಿ ತೊಳೆಯೋಕೆ ಟೈಮೇ ಸಿಕ್ಕಿರಲಿಲ್ಲ. ಎಲೆಕ್ಟ್ರಿಷಿಯನ್ಗಳಿಗೆ ಜೀವ ತಿಂತಾ ಇದೀವಿ. ಇದು ಫ್ರಿಜ್ಜು ವರ್ಕ್ ಆಗ್ತಾ ಇಲ್ಲ, ಹಂಗಾಗಿ ಏನನ್ನ ಮಾಡಿ ನನಗೆ ರೆಡಿ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟಿದ್ದೀನಿ. ಇವತ್ತು ಕಂಪಲ್ಸರಿ ಮಾಡಿಕೊಡ್ಲೇಬೇಕು, ಇಲ್ಲಾಂದ್ರೆ ಹೋಗ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗು. ರಾತ್ರಿ ಬಂದು ಎಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಆಲ್ಟ್ ಆಗಿದ್ವಿ. ರಾತ್ರಿ ಇಲ್ಲಿಗೆ ಬಂದಾಗ 10 ಗಂಟೆಗೆ ಏನೂ ಕೆಲಸ ಮಾಡಿಲ್ಲ ಅವರು. ಗಾಡಿಯಿಂದ ಹೋಗಿ ಸುಮ್ಮನೆ ಕಣ್ಣು ಮುಚ್ಚಿದ್ದು. ಎಂಥ ನಿದ್ದೆ ಬಂತು ಅಂದರೆ ಒಳ್ಳೆ ನಿದ್ದೆ ಆಯಿತು. 5:20ಕ್ಕೆ ಆಟೋಮೆಟಿಕ್ಕಾಗಿ ಎಚ್ಚರ ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟೊತ್ತಿಗೆ 6 ಗಂಟೆ. ಈಗ 6 ಗಂಟೆಗೆ ಇದನ್ನು ಬಿಡ್ತಾ ಇದ್ದೀನಿ. 7 ಗಂಟೆ ಅಷ್ಟೊತ್ತಿಗೆ ಪಾಯಿಂಟ್ ಹೊರಟೋಗ್ತೀನಿ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ. ಹೋಗೋಣ, ಹೋಗಿ ಒಂದು 10 ಗಂಟೆ ಒಳಗೆ ಲೋಡ್ ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬಟ್ ಗ್ಯಾರಂಟಿ ಇಲ್ಲ. ಹೇಳಿದ್ದು ಒಂದೂ ಆಗಲ್ಲ. ಟ್ರಾನ್ಸ್ಪೋರ್ಟರ್ ಆಗಿರ್ಬೋದು ಅಥವಾ ಪಾರ್ಟಿಗಳಾಗಿರ್ಬೋದು, ಅವ್ರು ಹೇಳೋದೊಂದು ಟೈಮು, ಲೋಡ್ ಮಾಡೋದೊಂದು ಟೈಮು. ಏನು ಮಾಡೋಕ್ಕಾಗಲ್ಲ. ನಮ್ಮ ಇಂಡಿಯಾದ ಟ್ರಾನ್ಸ್ಪೋರ್ಟ್ ಸಿಸ್ಟಮೇ ಸರಿ ಇಲ್ಲ. ಫಸ್ಟ್ ಆಫ್ ಆಲು ನಿನ್ನೆ ನಮ್ದೊಂದು ಗಾಡಿ ಲೋಡ್ ಆಗೈತೆ. ಬರೀ ಬಿಲ್ ಕೊಡೋಕೆ 30 ಅವರ್ ವೆಯ್ಟ್ ಮಾಡಿಸಿದ್ದಾರೆ. 1.5 ದಿನ 30 ಅವರ್ ವೆಯ್ಟ್ ಮಾಡಿದ್ದಾರೆ ಬರೀ ಬಿಲ್ ಇಸ್ಕೊಳಕ್ಕೆ. ಬೇಜಾರಾಗ್ಬಿಡ್ತದೆ ಒಂದು ಸರಿ. ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದ್ದಾಯಿತು. ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗಬೇಕು. ಖಾಲಿ ಗಾಡಿ ಏನು ದುಡ್ಡು ಕೊಡೋಂಗಿಲ್ಲ. ಕಾಟ ಮಾತ್ರ ವೇಬ್ರಿಡ್ಜ್ ಮಾತ್ರ 180 ರೂಪಾಯಿ ಕಟ್ಟಾಗ್ತದೆ. ಫೈನಲಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯಿತು. ಈ ಹೋಟ್ಲ್ ಹಿಂದಗಡೆ ಗೋಡನ್ ಇದೆ, ಅಲ್ಲಿ ಜಾಗ ಇಲ್ಲ ನಿಲ್ಸಕ್ಕೆ, ಹಂಗಾಗಿ ಇಲ್ಲಿ ಹಾಕಿದ್ದೀನಿ. ನಿನ್ನೆ ಫೋನಲ್ಲಿ ಏನು ಹೇಳ್ತಾ ಗೊತ್ತಾ ಪಾರ್ಟಿ, ಅಣ್ಣ ಬೆಳಗ್ಗೆ ಬಂದ್ಬಿಡಿ 7 ಗಂಟೆಗೆ ಬಂದು 9 ಗಂಟೆಗೆ ಲೋಡ್ ಮಾಡಿಕೊಡ್ತೀನಿ ಅಂತ. ಇಲ್ಲಿಗೆ ಬಂದಮೇಲೆ ಫೋನ್ ಮಾಡಿದ್ರೆ ಒಂದು 10 ಗಂಟೆ ಆಗುತ್ತೆ. 10 ಗಂಟೆಗೆ ನಮ್ಮ ಗೋಡನ್ ಓಪನ್ ಅಂತಾರೆ. ಸುಳ್ಳು ಯಾಕೆ ಹೇಳಿ ಗಾಡಿ ಕರ್ಸ್ಕೊಬೇಕು. ಆ್ಯಕ್ಚುಲಿ ಏನಂದರೆ ಇದು ಲಾಸ್ಟ್ ಬಾಡಿಗೆ ನಾನು ಬರ್ತಾನೆ ಇರಲಿಲ್ಲ. ನಂದು ಇನ್ನೊಂದು ಗಾಡಿ ಕಳಿಸ್ತಾ ಇದ್ದೆ. ಬೇಕಾದ್ರೆ ಅದು ಚಿಕ್ಕ ಗಾಡಿ ಆಗಿರೋದ್ರಿಂದ ಅದಕ್ಕೆ ವರ್ಕೌಟ್ ಆಗೋದು. ಈ ಗಾಡಿಗೆ ಬಾಡಿಗೆ ವರ್ಕೌಟ್ ಆಗೋಲ್ಲ. ಆರಾಮ್ ಮಧ್ಯಾಹ್ನ ಮೇಲೆ ಆ ಗಾಡಿ ಬಂದು ಲೋಡ್ ಆಗೋದು. ಇವರು ಮಾಡೋವೆಲ್ಲ ಇಂಥ ಕೆಲ್ಸಗಳೇ, ಏನೂ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡೋಣ. ಗಾಡಿ ಎಲ್ಲ ಲೋಡ್ ಮಾಡಿಸಿ ಹಗ್ಗ ತಡ್ಪಲ್ಲಿ ಒಬ್ಬನೇ ಹಾಕಿದ್ದಾಯಿತು. ನೋಡ್ಬೋದು ಕೈಯೆಲ್ಲ ಯಾವ ಥರ ಆಗೋಯ್ತು ಅಂತ. ಒಬ್ಬನೇ ಹಾಕಿರೋದು, ಅರ್ಧಂಬರ್ಧ ಹಾಕ್ಕೊಂಡಿದ್ದೀನಿ. ಹುಷಾರಾಗಿ ಹೋಗಬೇಕು. ಗಾಡಿ ಲೋಡಿಂಗ್ ಹಾಕ್ಸ್ಕೊಂಡಿದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಮಧ್ಯಾಹ್ನ ಆಗ್ಬಿಡ್ಬೋದು. ಅವ್ರು ಹೇಳಿದ್ದು ನನಗೆ 11 ಗಂಟೆ ಒಳಗೆ ಲೋಡ್ ಮಾಡಿ ಬಿಡಿಸ್ಬಿಡ್ತೀನಿ, 9-10-11 ಗಂಟೆ ಒಳಗೆ ಅಂತ. ಮ್ಯಾಕ್ಸಿಮಮ್. ಬಟ್ 1 ಗಂಟೆ 2 ಗಂಟೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಟೈಮ್ಗೆ ಯಾವ ಕಂಪ್ನಿಯವರು ಲೋಡ್ ಮಾಡಲ್ಲ, ಯಾವ ಗೋಡನ್ನವರು ಲೋಡ್ ಮಾಡಲ್ಲ. ಅದೊಂದು ಸಮಸ್ಯೆ ನಮ್ಮ ಫೀಲ್ಡಲ್ಲಿ. ನೋಡೋಣ, ಲೋಡಿಂಗ್ ಎಲ್ಲ ಮಾಡಿಸಿ ಬಿಲ್ ಇಸ್ಕೊಂಡು ಹೋಗೋಣಂತೆ. ಫೈನಲಿ ಬಿಲ್ಲೆಲ್ಲ ಕೊಟ್ಟರು, ಇಸ್ಕೊಂಬಂದಿದ್ದಾಯಿತು. ಏನಪ್ಪ ಸಮಸ್ಯೆ ಅಂದರೆ ಬೆಳಿಗ್ಗೆ ಬಂದರು, ಸಂಜೆ 4 ಗಂಟೆ ಮಾಡಿಬಿಟ್ರು ಲೋಡ್ ಮಾಡಿ ಬಿಲ್ ಕೊಡೋ ಅಷ್ಟೊತ್ತಿಗೆ. ಅದೇ ಸಮಸ್ಯೆ, ಏನೂ ಮಾಡೋಕ್ಕಾಗಲ್ಲ. ಇಷ್ಟೊತ್ತಾಗುತ್ತೆ ಅಂದಿದ್ರೆ ಸಣ್ಣ ಗಾಡಿನ ಕಳಿಸ್ಬೋದಿತ್ತು ಆರಾಮಾಗಿ. ಸಣ್ಣ ಗಾಡಿನ ಬಂದು ಲೋಡ್ ಆಗೋದು. ನಾವು ಈರುಳ್ಳಿ ತುಂಬೋದಿತ್ತು ಇವತ್ತು. ಈರುಳ್ಳಿ ಲೋಡ್ ಆಗ್ತಾಯಿದೆ ಸಣ್ಣ ಗಾಡಿ. ನಮ್ಮ ಗಾಡಿ ಇದಕ್ಕೆ ಬಂದು ಸ್ವಲ್ಪ ಲಾಸ್ ಆಯಿತು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಸರ್ವಿಸ್ ಫೀಲ್ಡ್ ಅಂದಮೇಲೆ ಲಾಭ ನಷ್ಟ ಇದ್ದಿದೆ ಕಾಮನ್. ಎರಡಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು. ಬನ್ನಿ ಇವಾಗ ಇಲ್ಲಿಂದ ಬಿಡೋಣ. ಇಲ್ಲಿಂದ ಹೊರಡುವ ಸಮಯ. ಹಂಗೆ ನಿಪ್ಪಾಣಿ ಎಲ್ಲ ಪಾಸ್ ಮಾಡಿ ಘಾಟ್ ಹತ್ರ ಬಂದು ಹಂಗೆ ಗಾಡಿ ಸೈಡ್ಗೆ ಹಾಕ್ದೆ. ಏನಕ್ಕಪ್ಪ ಅಂದರೆ ಬಾರ್ಡ್ರ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ದೆ. ನಮ್ಮದು ಗಾಡಿ ಬರ್ತಾಯಿದೆ, ಚಿಕ್ಕ ಗಾಡಿ. ಹಂಗಾಗಿ ನೋಡಿ ಎಲ್ಲೋಯ್ತದು, ಅಲ್ಲಿ ಬರ್ತಾ ಇದೆ ನೋಡಿ, ಹೋಗ್ತಾ ಇದೆ. ಅರ್ಧ ಲೋಡ್ ಆಗಿದೆ, ಇನ್ನರ್ಧ ಲೋಡ್ ಆಗಬೇಕದು. ಕಳಿಸ್ಬಿಡೋಣ ಅವ್ರನ್ನ. ನಿಪ್ಪಾಣಿ ಹತ್ರ ನಮ್ಮ ಗಾಡಿನ ಕಳಿಸ್ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ಚು ಹುಬ್ಳಿಗೆ ಬಂದು ಟೈರ್ ಎಲ್ಲ ಚೆಕ್ ಮಾಡ್ಕೊತ ಇದೀನಿ. ಹುಬ್ಳಿಲ್ಲ ಸರಿ, ಧಾರವಾಡ ಬೈಪಾಸ್ ಎಂಟ್ರಿ. ಇವಾಗ ಸಿಂಗಲ್ ರೋಡು. ಇಲ್ಲಿಂದ ಸೀದಾ ಬಂಕಾಪುರ ಟೋಲ್ ಒಂದು 11:30 ಅಷ್ಟೊತ್ತಿಗೆ ಹೋಗ್ತೀನಿ. ಬಂಕಾಪುರ ಟೋಲ್ಗೆ ಹೋಗಿ ಊಟ ಮಾಡೋಣ ಅಂತ. ಬೇಗ ಊಟ ಮಾಡಿದ್ರೆ ಬೇಗ ನಿದ್ದೆ ಬಂದುಬಿಡ್ತದೆ. ಏನಪ್ಪ ಸಮಸ್ಯೆ ಅಂದರೆ ನಾಳೆ ಹೋಗಿ ಗಾಡಿ ಖಾಲಿ ಮಾಡಲೇಬೇಕು, ಅದು ಸಮಸ್ಯೆ. ಪಾರ್ಟಿ ಬೇಗ ಬನ್ನಿ, ಮಾಲ್ ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ. ಏನೋ ಆರ್ಡ್ರ್ ಭಾಳ ದಿನ ಆಗಿತ್ತು ಅಂತ ಹಾಕಿ ಮಾಲ್ ಇಲ್ಲದೆ ಇರೋ ಕಾರಣ ಲೇಟಾಗಿ ಕಳಿಸ್ತಾ ಇದ್ದಾರೆ. ಬೇಗ ಬಂದುಬಿಡಿ ಅಂತ ಹೇಳಿದ್ರು. ನಾವು ಸಂಜೆ 4 ಗಂಟೆಗೆ ಬಿಟ್ಟಿದ್ವಲ್ಲ, ಹಂಗಾಗಿ ಹೋಗ್ಬಿಡೋಣ ಅಂತ. ಈಗ 10 ಗಂಟೆ ಕರೆಕ್ಟಾಗಿ ಒಂದು 250 ಕಿಲೋಮೀಟ್ರ್ ಕವರ್ ಮಾಡಾಕಿದ್ದೀವಿ ಆಲ್ರೆಡಿ. ಅಂದರೆ ಕೊಲ್ಲಾಪುರಿಂದ 250 ಆಗಿಲ್ಲ, 200 ಕಿಲೋಮೀಟ್ರ್ ಆಗಿದೆ. ಇನ್ನು 30 ಕಿಲೋಮೀಟ್ರ್ ಅಂದರೆ 230-240 ಕಿಲೋಮೀಟ್ರ್ ಆಗ್ತದೆ.
1 ಅವರ್ ನಿಲ್ಸಿದ್ವಿ ನಮ್ಮ ಗಾಡಿಗೋಸ್ಕರ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ಬನ್ನಿ ಈಗ ಸೀದಾ ಇಲ್ಲಿಂದ ಹೋದರೆ ನಾನ್ ಸ್ಟಾಪಾಗಿ ಬಂಕಾಪುರ ಟೋಲು, ಅಲ್ಲಿಂದ ಲೈಟಾಗಿ ನಾನು ತಿಂದ್ಕೊಂಡ್ಬಿಟ್ಟು ನಾನ್ ಸ್ಟಾಪಾಗಿ ಚಿತ್ರದುರ್ಗ ಕಡೆ ಹೋಗೋಣ. ದುರ್ಗ ಹೋಗಿ 1-2 ಅವರ್ ರೆಸ್ಟ್ ಮಾಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮನೇಲಿ ಬೇಗ ಬಿಡೋಣಂತೆ. 8 ಗಂಟೆಗೆ ದುರ್ಗ ಬಿಡೋ ಪ್ಲಾನಿಂಗ್. ಈಗ ನಾನ್ ಸ್ಟಾಪ್ ಹೋದರೆ 2 ಗಂಟೆ 3 ಗಂಟೆದಲ್ಲಿ ಹೋಗ್ತೀವಿ ಚಿತ್ರದುರ್ಗ. 3 ಗಂಟೆಗೆ ಚಿತ್ರದುರ್ಗ ರೀಚ್ ಆದರೆ ಆರಾಮಾಗಿ 4-5 ಅವರ್ ಮಲ್ಕೊಂಡು ಬೆಳಗ್ಗೆ 8 ಗಂಟೆಗೆ ಎದ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು 8 ಗಂಟೆಗೆ ಬಿಟ್ಟರೆ 3 ಗಂಟೆ ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗ್ತೀವಿ. ಆರಾಮಾಗಿ ಖಾಲಿ ಮಾಡ್ಕೊತಾರೆ. ಅದೇ ಪ್ಲಾನಿಂಗು ನಾಳೆದು. ಬನ್ನಿ ನೋಡೋಣ. ಫಸ್ಟ್ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗ್ಬಿಡೋಣ. ಈ ಸಿಂಗಲ್ ರೋಡ್ ಮಾಡ್ತಿರೋ ಕಾಂಟ್ರಾಕ್ಟರ್ಗೆ ಒಂದು ವಿಚಾರ, ಬೇಗ ರೋಡನ್ನು ಮುಗಿಸಿ, ಇಲ್ಲ ಕೊಟ್ಟಿರೋ ಸರ್ವಿಸ್ ರೋಡ್ಗಳನ್ನ ನೆಟ್ಟಗೆ ಮಾಡಿ, ಗುಂಡಿಗಳಂದ್ರೆ ಗುಂಡಿಗಳೆಲ್ಲ ಹಂಗಂಗೆ ಬಿಟ್ಟಿರೋದು, ಗಾಡಿ ದಡ ಅಂತದೆ. ಸಿಂಗಲ್ ರೋಡ್ ಎಲ್ಲ ಪಾಸ್ ಮಾಡ್ಕೊಂಡು ಹೈವೇಗೆ ಬರೋ ಅಷ್ಟೊತ್ತಿಗೆ 11 ಗಂಟೆ ಟೈಮು. ಹೆವಿ ಟ್ರಾಫಿಕ್ ಏನೂ ಇರಲಿಲ್ಲ ಟ್ರಾಫಿಕ್ಕು. ಆರಾಮಾಗಿ 1 ಅವರ್ ಒಳಗೆ ಬಂದ್ವಿ. ಟ್ರಾಫಿಕ್ ಇದ್ರೆ 2 ಅವರ್ ಆಗೋದು, ಆರಾಮಾಗಿ 1 ಅವರ್ಗೆ ಬಂದ್ವಿ. ಎಷ್ಟೋ ಜನ ನಮ್ಮ ಚಾಲಕರು ಹುಬ್ಳಿ ಧಾರವಾಡ ಸಿಂಗಲ್ ರೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಸ್ಟಾರ್ಟ್ ಆದಮೇಲೆ ಕೈ ಮುಕ್ಕೊಂಡು ಹೋಗ್ತಾರೆ. ಯಾಕಪ್ಪ ಅಂದ್ರೆ ಅಷ್ಟು ಡೇಂಜರಸ್ ರೋಡು ಈ ರೋಡು. ಮೊದಲಂತೂ ಇನ್ನೂ ಪರವಾಗಿಲ್ಲ, ಸಿಂಗಲ್ ರೋಡ್ ಪ್ಲೇನ್ ಆಗಿತ್ತು, ಅವಾಗೇ ಅಷ್ಟು ಡೇಂಜರ್ ಆಗಿತ್ತು. ಇವಾಗಂತೂ ಡೈವರ್ಷನ್ಗಳಂತೆ, ಡಿವೈಡ್ರುಗಳಂತೆ ಏನೇನೋ ಕೊಟ್ಬಿಟ್ಟವ್ರೆ. ಭಾರಿ ಹಿಂಸೆ ಆಗ್ಬಿಟ್ಟೈತೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ಇನ್ನು ಸರಿಸುಮಾರು 1.5 ಇಂದ 2 ವರ್ಷ ಬೇಕು ನನ್ನ ಪ್ರಕಾರ ಅದು ರೋಡ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋಕ್ಕೆ, ಬೈಪಾಸು ಅದೇನೋ ಆಗ್ಬಿಟ್ರೆ ನಮಗೆ ಟಾಪ್ ಆನ್ ಟಾಪ್ ಎಲ್ಲ 6 ಲೈನ್ ಆಗ್ಬಿಡ್ತದೆ. ಇನ್ನು ತುಮಕೂರು ಬೆಂಗಳೂರು ಅದು ಮಾಡ್ತಾ ಇದ್ದಾರೆ. ಅದೊಂದು ಕಂಪ್ಲೀಟ್ ಆಗಿಬಿಟ್ರೆ ಇನ್ನು 2 ವರ್ಷ ಬಿಟ್ಟರೆ ಬೆಂಗಳೂರಲ್ಲಿ ಗಾಡಿ ಸೆಲ್ಬಿಡಿದ್ರೆ ಸೀದಾ ಕೊಲ್ಲಾಪುರವರೆಗೂ ನಾನ್ ಸ್ಟಾಪ್ 620 ಕಿಲೋಮೀಟ್ರೂ ಫುಲ್ 6 ಲೈನ್ ಆಗ್ಬಿಡ್ತದೆ. ಅವಾಗ ಗಾಡಿ ಓಡಿಸೋ ಮಜಾನೇ ಬೇರೆ. ಅಷ್ಟು ಹುಬ್ಳಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸಿದ್ದಾಯ್ತು, ನೋಡ್ಬೋದು. ಫುಲ್ ಟ್ಯಾಂಕ್ ಆಯಿತು. ಡೀಸೆಲ್ ಬಂದು 15,300 ರೂಪಾಯಿ ಹಿಡಿಸ್ತು. ಹಣ ಬಿಲ್ ತಕ್ಕೊಡ್ರಿ 8055. ಈಗ ಇಲ್ಲಿ ಬಿಟ್ಟರೆ ಸೀದಾ ನಾನ್ ಸ್ಟಾಪ್ ದುರ್ಗ ಕೊಡಿಯೋದೆ ಗಾಡಿ ಇವತ್ತು ನೈಟ್ ಫುಲ್ಲು. ಕೀ ಲಾಕ್ ಮಾಡ್ಕೊಂಡು ಹೊರಡೋಣ. ಡೀಸೆಲ್ ಫುಲ್ ಮಾಡಿಸ್ಕೊಂಡು ಅಲ್ಲೇನೆ ಊಟ ಮಾಡ್ಕೊಂಡು ಬಂದ್ಬಿಟ್ಟೆ ಲೇಟಾಗಿ. ಬಂಕಾಪುರ ಟೋಲ್ಗೆ ಲೇಟ್ ಆಗುತ್ತೆ ಅಂತ ಎಷ್ಟು ಬೇಗ ಹೋಗೋಣ ಅಂದರೂ ಆಗಲಿಲ್ಲ. 12 ಗಂಟೆ ಟೈಮು. ಒಂದು ನಾನ್ ಸ್ಟಾಪ್ ಹೋದರೂ 4-5 ಗಂಟೆ ಆಗೋಗುತ್ತೆ ದುರ್ಗಕ್ಕೆ ಹೋಗೋದು. ಹೋಗೋಣ ಆರಾಮಾಗಿ. ಟೈಮ್ 2 ಗಂಟೆ. ಒಳ್ಳೆ ನಿದ್ದೆ ಎಳಿತಿತ್ತು. ರಾಣೆಬೆನ್ನೂರು ಹತ್ತತ್ರ ಇದ್ದೀನಿ ಅಲ್ರಿ, ಟೋಲ್ ಹತ್ರ. 1-2 ಅವರ್ ಮಲ್ಕೊಂಡು ಹೋಗೋಣ ಅಂತ 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ. 4 ಗಂಟೆಗೆ ಎದ್ದು ಬಿಡೋಣ. 2 ಅವರ್ ಸಾಕು, ನಿದ್ದೆ ಆಗುತ್ತೆ. ಇದೇ ಡಾಬ್ದಲ್ಲಿ ಹಾಕಿರೋದು ಗಾಡಿಗಳೆಲ್ಲ ನಿಂತಿವೆ ನೋಡಿ, ಎಷ್ಟು ಗಾಡಿ ನಿಂತಿದೆ ಅಂತ. ಸೇಫ್ಟಿ ಇದೆ, ಏನು ಸಮಸ್ಯೆ ಇಲ್ಲ. ಆರಾಮಾಗಿ 2 ಅವರ್ ಮಲ್ಕೊಂಡು 4 ಗಂಟೆಗೆ ಎದ್ದು ಬಿಡೋಣ. A few moments later. 2.5 ಅವರ್ ಮಲ್ಕೊಂಡಿದ್ದಾಯ್ತು. 4:15 ಎದ್ದೆ. ಹಾಫ್ ಆನ್ ಅವರ್ ಲೇಟ್ ಆಯಿತು. ಬನ್ನಿ ಇಲ್ಲಿಂದ ಬಿಡೋಣ. ಪರವಾಗಿಲ್ಲ, ಒಂದು ರೌಂಡ್ ನಿದ್ದೆ ಆಯಿತು. ಇಷ್ಟಾದ್ರೂ ಸಾಕು, ಹಿಂಗ ಗಾಡಿ ಓಡಿಸ್ಬೋದು. 4 ಪಾಯಿಂಟ್ ಇದೆ. ಆ್ಯಡ್ಬ್ಲು ಹೋಗಲ್ಲ ಸೀದಾ. ಬೆಂಗಳೂರಿಗೆ ನಾನು ಹೋಗಂಗಿದ್ದಿದ್ರೆ ನೆಲಮಂಗ್ಲಿಗೆ ಹೋಗ್ಬಿಟ್ಟು ಫುಲ್ ಮಾಡಿಸ್ಕೊಂಡು ಹೋಗೋದಿತ್ತು. ಬೆಂಗಳೂರು ಕಡೆ ಹೋಗ್ತಾ ಇಲ್ವಲ್ಲ, ಹಾಗಾಗಿ ನೋಡಿ ಇಲ್ಲೇ ಆ್ಯಡ್ಬ್ಲು ಹಾಕ್ಸ್ಕೊಂಡು ಹೋಗ್ಬಿಡೋಣ ಅಂತ. ಆ್ಯಡ್ಬ್ಲು ಹಾಕ್ಸ್ಕೊಂಡೆಲ್ಲ ತೊಗೊಂಡು ಹೋಗ್ಬೇಕು. ಅಲ್ಲಿ ಮುಂದೆಲ್ಲ ಹಾಕ್ಕೊಳ್ಳೋಣ. ಇನ್ನೊಂದು 2 ಪಾಯಿಂಟ್ ಹೋದ್ಮೇಲೆ ಹಾಕ್ಕೊಬೇಕು. ಯಾಕಂದ್ರೆ ಇವಾಗಲೇ ಹಾಕೊಂಡ್ಬಿಟ್ರೆ ಏನಾಗ್ತದೆ ಗೊತ್ತಾ, ಹಿಡ್ಸಲ್ಲ ಫುಲ್ಲು. ಮತ್ತು ಬಕೆಟಲ್ಲಿ ಉಳಿತದೆ, ಅದನ್ನ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಹಂಗಾಗಿ ಬನ್ನಿ ಸೀದಾ ಈಗ. ಕರೆಂಟ್ ಬೇರೆ ಹೋಗ್ಬಿಡ್ತು. ಕರೆಕ್ಟು 6 ಗಂಟೆಗೆ ತೆಗೆದ್ರು ನೋಡಿ. 6 ಗಂಟೆ ಆಗೋಯ್ತು. ಆವಾಗಲೇ ಸಿಕ್ಕಾಬಿಟ್ಟೆ ಟೈಮ್ ವೇಸ್ಟ್ ಆಗೋಯ್ತು ನೈಟ್. ಬನ್ನಿ ಇನ್ನೇನು ಆ್ಯಡ್ಬ್ಲು ತೊಗೊಂಡು ನಾನ್ ಸ್ಟಾಪ್ ದುರ್ಗಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಹಂಗೆ ನಾನ್ ಸ್ಟಾಪ್ ಅನ್ಲೋಡಿಂಗ್ ಪಾಯಿಂಟ್ ಹೋಗ್ಬಿಡೋಣ. ಸಂಜೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡ್ಬೇಕು ಇವತ್ತು. ಹುಬ್ಳಿ RNS ಅಲ್ಲಿ ಹಂಗೂ ಹಿಂಗೂ ಗಲಾಟೆ ಮಾಡಿಬಿಟ್ಟು ಅವಾಗವಾಗ ಆ್ಯಡ್ಬ್ಲೂದೇನೋ ಒಂದು ವ್ಯವಸ್ಥೆ ಮಾಡೋ ಥರ ಮಾಡಿದ್ವಿ, ಹೊರ್ಗಡೆ ಇಡೋ ಥರ. ಈಗ ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲಿ ಹರಿಹರದಲ್ಲಿ ಇಲ್ಲಿ ಅದೇ ಸಮಸ್ಯೆ ನೋಡಿ. ಗಾಡಿ ಇಲ್ಲಿ ನಿಲ್ಲಿಸ್ಬೇಕು. ಇದು ಕ್ಯಾಬಿನು, ಸೆಕ್ಯೂರಿಟಿ ಕ್ಯಾಬಿನು. ಆಫೀಸ್ ಒಳಗೆ ಹೋಗಿ ತೊಗೊಂಬಂದು ಗಾಡಿ ಒಳಗೆ ಹಾಕ್ಕೊಬೇಕು. ಸೊ ಇದಲ್ಲಿ ಸ್ಟೋರ್ ಒಳಗೆ ಹೋಗ್ಬೇಕು. ಸ್ಟೋರಾಗಿ ಇಟ್ಟಿದ್ದಾರೆ ಅನ್ನೋಕ್ಕೆ ಸ್ಟೋರ್ ಒಳಗೂ ಇಲ್ಲ, ಅಲ್ಲೂ ಹೊರಗಡೆ ಬಿಸಾಕಿದ್ದಾರೆ. ಅಲ್ಲಿ ಹಾಕೋ ಬದಲು ಇಲ್ಲಿ ಹಾಕಿದ್ರೆ ಸೆಕ್ಯೂರಿಟಿ ಕ್ಯಾಬಿನ್ ಪಕ್ಕದಾಗ ನಮ್ಗೆ ಅನುಕೂಲ ಆಗ್ತದೆ. ಇಲ್ಲ ಬೇಡ ಬಿಡ್ರಿ, ಒಂದು 5,000 ಖರ್ಚು ಮಾಡಿ ಒಂದು ಬಾಕ್ಸ್ ಮಾಡಿಸ್ಬಿಟ್ಟು ಮೆಶ್ ಥರದ್ದು ಒಂದು 10,000 ಹೋದರೆ ಹೋಗಲಿ ಮಾಡಿಸ್ಬೇಕು. ಸರ್ವಿಸ್ ಕೊಡ್ತಾರೆ, ಇಷ್ಟೆಷ್ಟು ಕೋಟಿ ಗಟ್ಟಲೆ ಬಂಡವಾಳ ಮಾಡ್ತಾರೆ ಅಂದಮೇಲೆ 5,000 ಖರ್ಚು ಮಾಡಿ ಮಾಡಿಸ್ಬೇಕು. ಒಂದು ಮೆಶ್ಶದ ಬಾಕ್ಸ್ ಮಾಡಿಬಿಟ್ಟು ಬೀಗ ಹಾಕಿ ಇಲ್ಲೇ ಇಟ್ಬಿಟ್ಟು ಸೆಕ್ಯೂರಿಟಿ ಕ್ಯಾಬಿನ್ ಪಕ್ಕದಲ್ಲಿ, ಆವಾಗ ಡ್ರೈವರ್ಗಳ್ಗೆ ಅನುಕೂಲ ಆಗುತ್ತೆ ತಗೊಂಡು ಹೋಗೋರಿಗೆ. ಅದು ಬಿಟ್ಟು ನೀವು ಸ್ಟೋರ್ಗೆ ಹೋಗಿ ತೊಗೊಂಬರ್ಬೇಕು ಅಂದರೆ ರಾತ್ರಿ ಎಲ್ಲ ಹಗಲು ರಾತ್ರಿ ಅಂದಾಗ ನಿದ್ದೆ ಇಟ್ಕೊಂಡು ಗಾಡಿ ಓಡಿಸಿರ್ತಾರೆ ಡ್ರೈವರ್ಗಳು. ಅಲ್ಲಿವರೆಗೆ ಹೋಗಿ ತೊಗೊಂಬರೋಕ್ಕಾಗ್ತದ? ಯೋಚನೆ ಮಾಡಿರಿ ಸ್ವಲ್ಪ. ಮನುಷ್ಯತ್ವ ಮಾನವೀಯತೆಯಿಂದ ಹರಿಹರ ಶೋರೂಮ್ ಅವರು, ಹರಿಹರ RNS ಭಾರತ್ ಬೆಂಜ್ ಅವ್ರಿಗೆ ಹೇಳ್ತಾ ಇರೋದು,
ಇದೊಂದು ವ್ಯವಸ್ಥೆ ಮಾಡಿ ಮ್ಯಾನೇಜರ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದೀನಿ. ಬೆಳಗ್ಗೆ ಮತ್ತೆ ಇನ್ನೊಂದು ಸಾರಿ ಮಾಡ್ತೀನಿ 10 ಗಂಟೆಗೆ ಕಂಪ್ಲೇಂಟ್ ಮಾಡ್ತೀನಿ. ಅಕಸ್ಮಾತಾಗಿ ಇವ್ರು ಏನಾರ ಇಶ್ಯೂ ಸಾಲ್ವ್ ಮಾಡಿಲ್ಲ ಅಂದರೆ ನಾನು ಮೇಲ್ಗಡೆಯವ್ರಿಗೂ ಕಂಪ್ಲೇಂಟ್ ಮಾಡ್ತೀನಿ. ಎಲ್ಲ ನಂಬರ್ಗಳು ಇದೆ ನನ್ನ ಹತ್ರ, ನೋಡೋಣ. ಸ್ಟೇಟ್ ಹೆಡ್ವರೆಗೂ ನಂಬರ್ಗಳು ಇದ್ದಾವೆ, ಮಾಡ್ತೀನಿ. ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಇಲ್ಲೇ ಬಂದು ಆಡ್ಲು ತಗೊತೀನಿ, ಅಪ್ಡೇಟ್ ಕೊಡ್ತೀನಿ ನಿಮ್ಗೆ ಏನಾಗುತ್ತೆ ಅಂತ. ಇಲ್ಲೊಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ನೋಡಿ, ಏನಾಗಿತ್ತು ಗೊತ್ತಿಲ್ಲ. ಡ್ರೈವರ್ಗೆ ಏನೋ ಆದಂಗೈತೆ ಮೋಸ್ಟ್ಲಿ, ನೋಡೋಣ. ಆಕ್ಸಿಡೆಂಟ್ ನೋಡಿ ಬಂದ್ಬಿಟ್ಟು ಭಯ ಆಗ್ತಾ ಇದೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಟ್ಟೈತೆ ನನಗಂತೂ. ದೀವ ಡಗ್ 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 ಅಂತ ಜಾಸ್ತಿ ಹೊಡ್ಕೊಂತ ಐತೆ. ಏನಕ್ಕೆ ಅಂದರೆ ಸ್ಪಾಟ್ ಔಟ್ ಡ್ರೈವರು. ಹೆಂಗಾಗಿರೋದು ಅಂದರೆ ಮುಂದೆ ಆಲ್ರೆಡಿ ಒಂದು ಗಾಡಿ ಟೈರ್ ಹೊಡೆದೋಗಿ ನಿಂತೈತೆ, ಆ ಗಾಡಿಗೆ ಹಿಂದೆ ಹೋಗಿ ಇನ್ನೊಂದು ಗಾಡಿಯವರು ಗುದ್ದಿರೋದು. ಅದು ಹೆಂಗಾಗೈತೆ ಅಂದರೆ ಆಲ್ರೆಡಿ ಟೈರ್ ಹೊಡೆದೋಗಿರೋದು ಬೆಳಗಿನ ಜಾವ 4 ಗಂಟೆಗಂತೆ. ಡ್ರೈವರು ಬ್ಯಾಟ್ರಿ ಬಿಟ್ಕೊಂಡು ಹಿಂದೆ ನಿಂತಿದ್ದಾರೆ, ಮೊಬೈಲ್ ಬ್ಯಾಟ್ರಿ ಆನ್ ಮಾಡಿಕೊಂಡು. ಮತ್ತು ಇಲ್ಲಿ ಹೈವೇ ಪೆಟ್ರೋಲಿಂಗ್ ಅವ್ರು ಬಂದು ನಮ್ಮ ಫ್ರೆಂಡ್ ಇದ್ದಾರೆ ಸಂತೋಷ್ ಅಂತ, ಅವ್ರು ಬಂದುಬಿಟ್ಟು ಅವರಿಲ್ಲ ಓಡಾಡ್ತಾ ಇರ್ತಾರೆ ನೈಟ್ ಫುಲ್ಲು. ಅವರು ಬಂದುಬಿಟ್ಟು ಅಂದರೆ ಸೇಫ್ಟಿಗೆಲ್ಲ ಅಡ್ಡ ಇಟ್ಟಿದ್ದಾರೆ, ದೂರದಿಂದನೇ ಕಾಣೋ ಥರ. ಬಟ್ ಹಂಗಾದರೂ ಡ್ರೈವರ್ ಕಂಡಿಲ್ಲ. ನೀವು ಬೆಳಗಿನ ಜಾವ ಅಲ್ಲ, ಕಣ್ಣಿಗೆ ಮೊಬ್ಬಾಗ್ತಾ ಇರ್ತದೆ ಗಾಡಿ ಓಡಿಸಿ. ಆ ಟೈಮಲ್ಲಿ ಏನಾಗುತ್ತೆ, ಹಿಂದೆ ಹೋಗಿ ಗುದ್ಬಿಟ್ಟಿದ್ದಾರೆ. ಅಲ್ಗೂ ಹತ್ರ ಹೋದಾಗ ಬ್ರೇಕ್ ಹೊಡಿಯೋಕೆ ಕಂಟ್ರೋಲ್ ಮಾಡಿ ಲೆಫ್ಟ್ ಗೆಳೆಯೋಣ ಅಂತ ನೋಡಿದ್ದಾರೆ. ಲೆಫ್ಟಲ್ಲೂ ಗಾಡಿ ಪಾಸ್ ಆಗೋಷ್ಟು ಜಾಗ ಇತ್ತು. ಅದೇ ಅವ್ರು ಮಾಡಿರೋ ದೊಡ್ಡ ತಪ್ಪು. ಅವ್ರು ಏನಾನ ಲೆಫ್ಟ್ ಗೆಳೆಯೋ ಬದಲು ರೈಟ್ಗೆ ಹೇಳ್ಕೊಂಡು ಲೆಫ್ಟ್ ಕೊಟ್ಬಿಟ್ಟಿದ್ರೆ ಅಣ್ಣ ಬಚಾವಾಗಿ ಬದುಕೋಣರು. ಗಾಡಿ ಹೋಗೋದು ಲೆಫ್ಟ್ ಸೈಡ್ ಪೂರ್ತಿ ಊಸ್ಟ್ ಆಗೋದು. ಇವ್ರು ಏನು ಮಾಡ್ಬಿಟ್ಟಿದ್ದಾರೆ, ಗಾಡಿಗೆ ನಿಂತೈತಲ್ಲ ಈ ಕಡೆ ಅಂದರೆ ಲೆಫ್ಟ್ ಸೈಡಾಗೆ ಓವರ್ಟೇಕ್ ಹೊಡಿಯೋಕೆ ಹೋಗೋರೆ. ಅದೇನಾಗೈತೆ, ಜಲ್ದಿ ಎಳೆಯೋಕ್ಕಾಗಿಲ್ಲ ಗಾಡಿ. ಬ್ರೇಕ್ ಹೊಡೆದಿರೋದು ಗುರ್ತು ಇಲ್ಲಿಂದ ಅಲ್ಲಿವರೆಗೂ ಬಿದ್ದೈತೆ ಟೈರ್ ಗುರ್ತು. ಬಟ್ ಲೆಫ್ಟಿಗೆ ಟರ್ನ್ ಮಾಡೋಕ್ಕಾಗಲಿಲ್ಲ ಗಾಡಿ. ಹೋಗಿ ರೈಟ್ ಸೈಡ್ ಕೊಟ್ಬಿಟ್ಟಾರೆ, ಡ್ರೈವರ್ ಸೈಡು ಪೂರ್ತಿ. ಇಲ್ಲಿ ಕ್ಯಾಬಿನ್ ಗ್ಲಾಸಿಂದ ಡ್ರೈವರ್ ಏನಿದ್ದಾನೋ ಅದನ್ನ ಸಮೇತ ಬಾಡಿಗೆ ಹೋಗಿ ಕಚ್ಕೊಂಡಿದೆ. ಡ್ರೈವರ್ ಹೊರಗಡೆ ತೆಗಿಯೋಕೆ ಕೂಡ ಆಗ್ತಾ ಇಲ್ಲ. ನೋಡಿ ಮೈಕೆಲ್ಲ ಆಡಲ್ಲ, ಗಾಡಿ ಓಡಿಸೋಕೆ ಭಯ ಆಗುತ್ತೆ. ನಾನು ಏನಕ್ಕೆ ವೀಡಿಯೋಸಲ್ಲಿ 1000 ಸಾರಿ ಹೇಳ್ತೀನಿ, ಬೆಳಗ್ಗೆ ಹೊತ್ತು ಗಾಡಿ ಓಡಿಸ್ಬೇಡಿ, 3 ಅವರ್ 4 ಅವರ್ ರೆಸ್ಟ್ ಮಾಡಿರಿ ಅಂದರೆ ಇದ್ದೇ ರೀಸನ್ಗೆ. ತಿಂಗಳಲ್ಲಿ 1 ಟ್ರಿಪ್ ಕಮ್ಮಿ ಆಗ್ಬೋದು, ಅಥವಾ ಒಂದಿನ ಅನ್ಲೋಡ್ ಆಗೋದು ಲೇಟ್ ಆಗ್ಬೋದು. ದಯವಿಟ್ಟು ನಮ್ಮ ಚಾಲಕರಿಗೆ ಎಲ್ಲರಿಗೂ ಹೇಳೋದಷ್ಟೇ ನಾನು, ಓನರ್ ಎಷ್ಟೇ ಬಲವಂತ ಮಾಡಿದ್ರು ಬೆಳಗಿನ ಜಾವ ಗಾಡಿ ಓಡಿಸ್ಬೇಡ್ರಿ. 2 ಗಂಟೆಯಿಂದ 4-5 ಗಂಟೆ 6 ಗಂಟೆವರೆಗೂ ಮಿನಿಮಮ್ 3 ಅವರಿಂದ 4 ಅವರ್ ರೆಸ್ಟ್ ಮಾಡಿ. ಬೆಳಗಿನ ಜಾವ ಮಾತ್ರ ನಿದ್ದೆ ಮಾಡ್ಕೊಳ್ಳಿ. 12-1 ಗಂಟೆ 2 ಗಂಟೆವರೆಗೂ ಗಾಡಿ ಓಡಿಸಿ, ಏನೂ ಆಗಲ್ಲ. 2 ಗಂಟೆ ಮೇಲೆ 6 ಗಂಟೆ ಒಳಗೆ ಗಾಡಿ ದಯವಿಟ್ಟು ಓಡಿಸ್ಬೇಡ್ರಿ. ಯಾಕಂದರೆ ಹೆವಿ ನಿದ್ದೆ ಬರೋದು ಅದೇ ಟೈಮಲ್ಲಿ, ಗಾಡಿ ಆಕ್ಸಿಡೆಂಟ್ಸ್ ಆಗೋದು ಜಾಸ್ತಿ ಅದೇ ಟೈಮಲ್ಲಿ. ನೀವು ಸೇಫ್ ಆಗಿರಬೇಕು, ನಿಮ್ಮ ಮನೆಯವ್ರಿಗೋಸ್ಕರ ಬದುಕಬೇಕು ಅಂದರೆ ಈ 4 ಅವರ್ ಗಾಡಿ ಓಡಿಸೋದೆ ಕೈ ಬಿಟ್ಬಿಡಿ ಕಂಪ್ಲೀಟಾಗಿ. ನಾನು ನೋಡಿ 2 ಗಂಟೆಗೆ ಸೈಡ್ಗೆ ಹಾಕಿ 4:15 ಎದ್ದು ಬಂದಿದ್ದು. ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಊರಲ್ಲಿ ಬೇಗ ಎದ್ದು ಬಂದೆ, ಇಲ್ಲಾಂದರೆ 6 ಗಂಟೆಗೆ ಎದ್ದು ಬರ್ತಾ ಇದ್ದಿದ್ದು. ಇದು ಲಾಜಿಕ್ಕು. ಡ್ರೈವಿಂಗ್ ಫೀಲ್ಡಲ್ಲಿ ಮಾತ್ರ ಅವಸರ ಬೇಡ, ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಹೋಗಿ. ಬೆಳಗಿನ ಜಾವ ಮಾತ್ರ ಗಾಡಿ ಓಡಿಸ್ಬೇಡಿ. ನೋಡಿ ಇಲ್ಲಿ ಕೂಡ ಒಂದು ಗಾಡಿ ಬ್ರೇಕ್ ಡೌನ್ ಆಗೈತೆ. ಇದು ಮಿಡ್ಲ್ ರೋಡಲ್ಲಿ ಆಗಿದೆ, ಅಂದರೆ ರೋಡ್ ಮಧ್ಯೆ ಬ್ರೇಕ್ ಡೌನ್ ಆಗಿದೆ. ನೋಡಿ ಇದು ಟೈರ್ ಹೊಡೆದೋಗಿರೋದೇ ಕಂಪ್ಲೇಂಟ್ ಅನಿಸುತ್ತೆ. ಈ ಥರ ಸೇಫ್ಟಿ ಇಟ್ಟಿದ್ದಾರೆ, ಅಲ್ಲೂ ಇದೇ ಥರ ರೆಡ್ ಕಲರ್ದು ಇದೆಲ್ಲ ಇಟ್ಟು ಸೇಫ್ಟಿ ಇಟ್ಟಿದ್ದಾರೆ. ನೋಡಿ ಗಾಡಿ ರೆಡಿ ಮಾಡ್ಕೊತ ಇದ್ದಾರೆ. ಆ ಸೇಫ್ಟಿ ಇಟ್ಟಿದಾರಲ್ಲ, ಇಟ್ರೂ ಅವ್ರಿಗೆ ಪಾಪ ಡ್ರೈವರ್ ಕಂಡಿಲ್ಲ, ವಯಸ್ಸಾಗೈತೆ ಅವ್ರಿಗೆ. ಅದನ್ನ ಗುದ್ಕೊಂಬಂದು ಗಾಡಿ ಗುದ್ದಿರೋದು. ಏನು ಮಾಡೋಕ್ಕಾಗಲ್ಲ, ಟೈಮ್ ಎಲ್ಲ. ಬನ್ನಿ ಈಗ ನಾವು ಸೀದಾ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ. ಅದರಲ್ಲೂ ಆ ಕಡೆಯಿಂದ ಇದು ಸಿಕ್ಕಾಪಟ್ಟೆ ಡೌನು, ಹೆವಿ ಅಂದರೆ ಹೆವಿ ಡೌನ್. ಈ ಕಡೆಯಿಂದ ಅಪ್ಪು ನೋಡಿ 40ರಲ್ಲಿ ಹೋಗ್ತಾ ಇದ್ದೀನಿ ನಾನು, ಆ ಕಡೆಯಿಂದ ಫುಲ್ಲು ಸ್ಪೀಡಲ್ಲಿ ಬರ್ತಾವೆ ಗಾಡಿಗಳು. ಫೈನಲಿ ಒಂದು ಕಡೆ ಸೂರ್ಯೋದಯ ಆಗ್ತೈತೆ, ಒಂದು ಕಡೆ ಊರು ಬಂತು. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಣ. ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ. ನಾನ್ ಸ್ಟಾಪಾಗೆ ಬಂದೆ. ಆಕ್ಸಿಡೆಂಟ್ ನೋಡಿ ಮಾತ್ರ ತುಂಬ ಬೇಜಾರಾಯ್ತು ಇವತ್ತು. ಬನ್ನಿ, ನಮ್ದೊಂದು ಗಾಡಿ ಇಲ್ಲೇ ಇದೆ, 1-2 ಗಾಡಿ ಇರಬೇಕೇನೋ. ಇಲ್ಲ ಒಂದೇ ಒಂದು ಖಾಲಿ ಮಾಡೋಕೆ ಹೋಗಿದೆ. ಇವತ್ತು 2 ಗಾಡಿ ಇಲ್ಲೇ ಲೋಡ್ ಆಗ್ತಾವೆ ಲೋಕಲಲ್ಲಿ, ಅಂದರೆ ಫೀಲ್ಡ್ ಲೋಡ್ ಆಗ್ತದೆ ಇವತ್ತು 2 ಗಾಡಿ. ಮತ್ತು ನಾವು ಇವಾಗ ಬೆಂಗಳೂರು ಖಾಲಿ ಮಾಡಲೇಬೇಕು ಇವತ್ತು. ಬೆಂಗಳೂರಲ್ಲ ಸಾರಿ, ಹಲಗೂರು ಖಾಲಿ ಮಾಡಲೇಬೇಕು ಇವತ್ತು. ಎಷ್ಟೊತ್ತಿದ್ರು ಪಾರ್ಟಿ ಅರ್ಜೆಂಟ್ ಮಾಡ್ತವ್ರೆ, ನೋಡೋಣ. ಬನ್ನಿ ಗಾಡಿ ಇಲ್ಲಿ ಸೈಡ್ಗೆ ಹಾಕಿ ಮನೆ ಹತ್ರ ಹೋಗಿ ಬರೋಣ. ಸೀದಾ ಬಂಕ್ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಗಾಡಿ ವಾಶ್ ಮಾಡೋಣ ಅಂತ ಇಲ್ಲೇ ನೀರು ಇಟ್ಕೊತಾ ಇದ್ದೆ, ಬರೋದು ಲೈಟಾಗಿ. ಮತ್ತು ನಮ್ಮ ಗಾಡಿಯಲ್ಲಿದೆ ನೋಡಿ ಚಿಕ್ಕ ಗಾಡಿ, ಅದು ಇವತ್ತು ಇಲ್ಲೇ ಫ್ಯಾಕ್ಟ್ರಿ ಲೋಡ್ ಆಗುತ್ತೆ. ಸದ್ಯಕ್ಕೆ ವಾಶ್ ಮಾಡ್ಕೊಂಡು ಗಾಡಿನ ಕ್ಲೀನಾಗಿ ಹೋಗೋಣ. ಕ್ಯಾಬಿನೆಲ್ಲ ತೊಳಿಬೇಕು, ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟೈತೆ. ನಿನ್ನೆ ನಮ್ಮ ಸಬ್ಸ್ಕ್ರೈಬರು ಸಿಕ್ಕಿ ಏನಣ್ಣ ಗಾಡಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ಯಾ ಅಂತ ಬೈದರು. ಹಾಗಾಗಿ ಇವತ್ತು ಗಾಡಿ ತೊಳೆಯೋಣ ಅಂತ ಗಾಡಿ ತೊಳಿತಾ ಇದ್ದೀನಿ. ಒಂದು 3-4 ಟ್ರಿಪ್ಪಿಂದ ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸೋದ್ರಿಂದ ಸರಿಯಾಗಿ
ಗಾಡಿ ತೊಳೆಯೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ನಿದ್ದೆಗಳು ಸರಿಯಾಗಿ ಆಗಿರಲಿಲ್ಲ, ಹಾಗಾಗಿ ತೊಳೆದಿರಲಿಲ್ಲ ಅಷ್ಟೇ. ನಾವು ಗೊತ್ತಲ್ಲ ಗಾಡಿ ನೀಟಾಗಿ ಇಟ್ಕೊತಿದ್ವಿ, ಬಟ್ ಈ ಸಾರಿ ಇಷ್ಟು ಗಲೀಜಾಗಿರೋದು. ಫ್ರಂಟ್ ನೋಡಿ ಎಷ್ಟಾಗೈತೆ, ಫುಲ್ಲು ಗಲೀಜಾಗ್ಬಿಟ್ಟೈತಿ. ಕ್ಲೀನಾಗಿ ತೊಳೆಯೋಣ, ಒಂದು ಅರ್ಧ ಗಂಟೆ ಲೇಟಾದರೂ ಪರವಾಗಿಲ್ಲ. ಹಿಂದೆ ಗಾಡಿ ನೋಡ್ಬೋದು ಯಾವ ಥರ ಇವಾಗ ಕಾಣ್ತೈತೆ ಅಂತ, ನೀಟಾಗಿ ಕ್ಲೀನಾಗಿ. ಹಾಂ, ಕ್ಯಾಬಿನ್ ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣ್ತೈತೆ. ತೊಟ್ಟಿ ಪೂರ್ತಿ ತೊಳೆಯೋಕ್ಕಾಗಲ್ಲ ನನ್ನ ಕೈಲಂತೂ, ಈಗ ಅರ್ಜೆಂಟ್ ಟೈಮ್ ಇಲ್ಲ, ಹಂಗಾಗಿ ಕ್ಯಾಬಿನ್ ಅಂತೂ ಫುಲ್ಲು ನೀಟಾಗಿ ತೊಳೆದಿದ್ದಾಯಿತು. ವೀಲ್ ಕ್ಯಾಪ್ ಹಾಕಿ ಅಂತ ತುಂಬ ಜನ ಹೇಳ್ತಾಯಿದ್ರು. ಆ ವೀಲ್ ಕ್ಯಾಪ್ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಗ್ಯಾಪ್ ಇಲ್ವಲ್ಲ, ಹೀಟ್ ಜಾಸ್ತಿ ಆಗ್ತದೆ. ಮತ್ತು ವೀಲ್ ಕ್ಯಾಪ್ ಹಾಕ್ಬಿಟ್ರೆ ಇನ್ನೂ ಹೀಟ್ ಆಗ್ತದೆ, ಗಾಳಿನೇ ಆಡಲ್ವಲ್ಲ, ಹಂಗಾಗಿ ವೀಲ್ ಕ್ಯಾಪ್ ಆಗ್ತಾಯಿಲ್ಲ. ಈಗ ಇದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಈ ಡಿಸ್ಕ್ ತೆಗೆದಾಕ್ಬಿಟ್ಟು ಟ್ಯೂಬ್ಲೆಸ್ ಡಿಸ್ಕ್ ಹಾಕ್ತೀವಿ. ಟ್ಯೂಬ್ಲೆಸ್ ಡಿಸ್ಕ್ ಹಾಕ್ಸಿದ್ರೆ 1.5 ಇಂಚ್ ಗ್ಯಾಪ್ ಬರುತ್ತೆ ಇಲ್ಲಿ ಡಿಸ್ಕು ಡ್ರಮ್ಗೂ. ಟ್ಯೂಬ್ಲೆಸ್ ಟೈರು ಟ್ಯೂಬ್ಲೆಸ್ ಡಿಸ್ಕು ಫ್ರಂಟ್ಗೆ ಚೇಂಜ್ ಮಾಡ್ತೀವಿ ಸದ್ಯದಲ್ಲೇ. ಈ ಟೈರ್ ಹೋದ್ಮೇಲೆ ಮಾಡೋದು ನೆಕ್ಸ್ಟು. ಗಾಡಿ ಏನೋ ವಾಶ್ ಮಾಡಿದ್ದಾಯಿತು. ಇವಾಗ ಆ್ಯಡ್ಲು ಹಾಕಬೇಕು. ಆ್ಯಡ್ಲು ಬಕೆಟ್ ಓಪನ್ ಮಾಡೋದು ತುಂಬ ವೀಡಿಯೋದಲ್ಲಿ ನೋಡಿದ್ವಿ. ಇಲ್ಲಿಗೊಂದು ಹೋಲ್ ಹೊಡೆದ್ಬಿಟ್ಟು ಗನ್ನಿಟ್ಟು ಚಿಕ್ಕಂತ ಓಪನ್ ಮಾಡ್ತಾರೆ. ನಾವು ಅದನ್ನು ಟ್ರೈ ಮಾಡೋಣ ಇವತ್ತು ಅಂತ. ಆ್ಯಡ್ಲು ಬಕೆಟ್ನ ಸಿಕ್ಕಾಪಟ್ಟೆ ಡಿಸೈನಾಗಿ ಓಪನ್ ಮಾಡೋದು ನೋಡಿದ್ದೀವಿ ನಾವು. ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ವಿ, ಏರ್ ಗನ್ನಿಟ್ಟು ಹೊಡೆಯೋದು. ಇವತ್ತು ನಾವು ಅದನ್ನ ಟ್ರೈ ಮಾಡೋಣ ಅಂತ. ಫಸ್ಟು ಇದನ್ನೊಂದು ಹೋಲ್ ಹೊಡ್ಕೊಬೇಕು, ಅದನ್ನ ಬಕೆಟ್ನ ಹೋಲಾಯಿತು. ಇವಾಗ ಈ ಪ್ರೆಸೆಂಟ್ ಗನ್ ಇಟ್ಟು ಏರ್ ಹೊಡೆದ್ರೆ ಇದು ಮೇಲಕ್ಕೆ ಬರ್ತದಂತೆ. ನೋಡೋಣ, ಟ್ರೈ ಮಾಡೋಣ. ಹೋಗಿಲ್ಲ ಹೋಯ್ತು ಹೋಯ್ತು ಹೋಯ್ತು. ದೂರ ಏನೋ ನಮ್ಮ ಮಗ್ಗಿಟ್ಟು ಹೊಡೆದ್ರೆ ಓಪನ್ ಆಯ್ತು ನಮ್ಮ ನೋಡಿ, ಓಪನ್ ಆಯ್ತು, ಪರವಾಗಿಲ್ಲ. ಎಲ್ಲ ಇದೆ ಇದು, ಬಟ್ ಚೆಲ್ತತೆ. ಇದಕ್ಕಿಂತ ನಮ್ಮ ಐಡಿಯಾನೇ ಬೆಸ್ಟು. ನಾರ್ಮಲ್ ಓಪನ್ ಮಾಡ್ತಿಲ್ಲ, ಅದೇ ಥರ ಬೆಸ್ಟ್. ಬೆಳಗ್ಗೆಯಿಂದ ಮನೆಗೆ ಹೋಗಿಲ್ಲ. ಗಾಡಿ ಎಲ್ಲ ವಾಶ್ ಮಾಡೋಷ್ಟೊತ್ತಿಗೆ 10-10:30 ಆಯಿತು. ಮತ್ತು ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿದೆ. ನೋಡ್ಬೋದು ಗಾಡಿ ಫುಲ್ಲು ಒಳಗೆಲ್ಲ ಟಾಪಾಗಿ ಕ್ಲೀನ್ ಆಗೈತೆ ಇವತ್ತು. ಪ್ಲಾಟ್ಫಾರಮಿಂದ ಇದೆಲ್ಲ ಏನಪ್ಪ ಅಂದರೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿಸ್ತಾ ಇದ್ದೀವಿ ಅಣ್ಣ. ಎಲೆಕ್ಟ್ರಿಷಿಯನ್ಗಳಿಗೆ ಜೀವ ತಿಂತಾ ಇದ್ದೀವಿ. ಇದು ಫ್ರಿಜ್ಜು ವರ್ಕ್ ಆಗ್ತಾ ಇಲ್ಲ, ಹಂಗಾಗಿ ಏನನ್ನ ಮಾಡಿ ನನಗೆ ರೆಡಿ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟಿದ್ದೀನಿ ಇವತ್ತು. ಕಂಪಲ್ಸರಿ ಮಾಡಿಕೊಡ್ಲೇಬೇಕು, ಇಲ್ಲಾಂದ್ರೆ ಹೋಗ್ಬಿಡಲ್ಲ ಮನೆಗೆ. ಇಲ್ಲೇ ಇರ್ಬೇಕು ನೀವು, ಗೊತ್ತಿಲ್ಲ ನನಗೆ. ಅದು ಏನು ಮಾಡ್ತೀರಿ ಮಾಡಿರಿ, ಫ್ರಿಜ್ ಕೂಲ್ ಆಗ್ಬೇಕು ಅಷ್ಟೇ. ಅದಕ್ಕೆ ಟಮಟೆ ಹಣ್ಣು ಇಟ್ಟಿದ್ಲಿ, ಅದ್ರೊಳಗೆ ಟೊಮೆಟೊ ಹಣ್ಣು, ಸೌತೆಕಾಯಿ, ನೀರಿನ ಬಾಟ್ಲಿ ಗೊತ್ತಾಗಬೇಕಲ್ಲ. ಫ್ರಿಜ್ಜಿಂದೆಲ್ಲ ಕೆಲಸ ಮುಗಿಸಿ ನಾವು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಒಂದು 3 ಅವರ್ ನಿದ್ದೆ ಮಾಡಿಕೊಂಡು ಸಂಜೆಗೆ 8:30 ಗಾಡಿ ಹತ್ರ ಬಂದಿದ್ದೀನಿ. ಸ್ವಲ್ಪ ಚಿಕ್ಕಪುಟ್ಟ ಕೆಲಸ ಇತ್ತು ಊರಲ್ಲೆಲ್ಲ ಮುಗಿಸ್ಕೊಂಡು ಒಂದೇ ಸರಿ ಬಂದೆ. ಈಗ ಗಾಡಿ ಎತ್ಕೊಂಡು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು. ಇಲ್ಲಿಂದ 6 ಅವರ್ ಜರ್ನಿ, ಅಂದರೆ 2 ಗಂಟೆವರೆಗೂ ನೈಟ್ ಗಾಡಿ ಓಡಿಸ್ಲೇಬೇಕು ಇವತ್ತು. ಓಡಿಸೋಣ, ಗಾಡಿ ಓಡಿಸೋದ್ರಿಂದ ನಮಗೆ ಹೊಸದಲ್ಲ. ಈಗ ಇಲ್ಲಿಂದ ಬಿಡೋಣ. ಏನಪ್ಪ ಸಮಸ್ಯೆ ಅಂದರೆ ಫ್ರಿಜ್ ಇನ್ನೂ ರೆಡಿ ಆಗಲಿಲ್ಲ. ಆ್ಯಕ್ಚುಲಿ ಫ್ರಿಜ್ ವರ್ಕ್ ಆಗ್ತಾಯಿಲ್ಲ, ಕೂಲ್ ಆಗ್ತಾಯಿಲ್ಲ. ಬಟ್ ನಮ್ಮ ಲಾರಿಗೆ ಹಾಕಿದ್ರೆ ಕೂಲ್ ಆಗ್ತಾಯಿದೆ, ಇದ್ರಲ್ಲಿ ಕೂಲ್ ಆಗ್ತಾಯಿಲ್ಲ. ಮತ್ತೆ ಸಪ್ರೇಟ್ ವೈರಿಂಗ್ ಮಾಡಿಸಿ ಏನೇನೋ ಮಾಡಿಸಿದ್ವಿ, ಬಟ್ ಆಗ್ತಾಯಿಲ್ಲ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಅದನ್ನ ಲಾರಿಲಿ ಕ್ಲೀನಾಗಿ ವರ್ಕ್ ಆಗ್ತದೆ, ಇದ್ರಲ್ಲಿ ಆಗಲ್ಲ. ಹಂಗೆ ಒಂದು ಹೆಡ್ಲೈಟ್ ಬಲ್ಪ್ ಹೋಗೈತೆ, ಬಲ್ಪ್ ಹಾಕೊಂಬಿಟ್ಟು ಹೋಗೋಣ ಒಂದೇ ಸರಿ. ಬಲ್ಪ್ ಎಲ್ಲ ಫಿಟ್ ಮಾಡಿದ್ದಾಯ್ತು. ಈಗ ನೋಡಿ ಹೆಡ್ಲೈಟ್ ಕ್ಲೀನಾಗಿ ಬೀಳ್ತೈತೆ. ಬನ್ನಿ ಈಗ ಗಾಡಿ ತೆಗಿಬೇಕು. ಗಾಡಿ ತಗೊಂಡು ಇಲ್ಲಿಂದ ಹೊರಡೋಣ. ಅಲ್ಲಿಂದ ಬಿಟ್ಟನು ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ಚು. ಕರೆಕ್ಟ್ 11 ಗಂಟೆಗೆ ಶಿರಾ ಟೋಲ್ ಹತ್ರ ಬಂದೆ. ಇಲ್ಲಿಂದ ತುಮಕೂರಿಂದ ರೈಟ್ ಹೊಡ್ಕೊಂಡು ಮದ್ದೂರು ಮೇಲೆ ಹೋಗೋಣ ಅಂತ ಪ್ಲಾನಿಂಗ್ ಇರೋದು. ತುಮಕೂರು, ಕುಣಿಗಲ್ಲು, ಹುಲಿಯೂರು, ಮದ್ದೂರಿಂದ ಮಳವಳ್ಳಿ ರೋಡಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಲೆಫ್ಟ್ ಹೊಡ್ಕೊಂಡು ಇದಕ್ಕೆ ಹೋಗ್ಬೇಕು, ಅದಕ್ಕೆ ಆರವಳ್ಳಿಗೆ. ಆರಾಮಾಗಿ ಹೋಗೋಣ, ಏನು ಅರ್ಜೆಂಟ್ ಏನಿಲ್ಲ. ಬೆಳಗ್ಗೆ 8 ಗಂಟೆಗೆ ಖಾಲಿ ಮಾಡ್ತೀನಿ ಅಂತ ಹೇಳೋರು ಪಾರ್ಟಿ. 8 ಗಂಟೆ ರೀಚ್ ಆಗೋದ್ರು ಸಾಕು, ಇಲ್ಲ ನೈಟ್ ಹೋಗಿ ಅಲ್ಲೇ ಆಲ್ಟಾದ್ರು ನಡೀತದೆ. ಲೊಕೇಶನ್ ಹಾಕಿದ್ದಾರೆ ಆಲ್ರೆಡಿ. ಫೈನಲ್ ಆಗಿ ತುಮಕೂರು ರೀಚ್ ಆಗಿದ್ದಾಯಿತು. ಈಗ ಸರ್ವಿಸ್ ರೋಡ್ ತೊಗೊಂಡಿದ್ದೀವಿ. ಇಲ್ಲೇನು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಲ್ಲ, ಬ್ರಿಡ್ಜ್ ಬೇರೆ, ಹಂಗಾಗಿ ಈಗ ಇಲ್ಲಿಂದ ಹೈವೇಗೆ ಎತ್ಕೊಳ್ಳಲ್ಲ, ಸ್ಟ್ರೈಟ್ ಹೋಗ್ಬಿಟ್ಟು ತುಮಕೂರು ಸಿಟಿ ಒಳಗಿಂದ ಕುಣಿಗಲ್ ಕಡೆ ಹೋಗೋಣ. ಸ್ಟ್ರೈಟ್ ಹೋಗ್ಬೇಕಿಲ್ಲ, ರೈಟ್ ತೊಗೊಂಡ್ರೆ ಮತ್ತೆ ಬೆಂಗಳೂರು ಕಡೆ ಹೋಗ್ಬಿಡ್ತೀವಿ. ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮದ್ದೂರು ಮೇಲೆ ಹೋಗಬೇಕು. ಹಾಗಾಗಿ ಹಿಂಗೆ ಹೋಗೋಣ. ಹಲಗೂರ್ಗೆ ಹೋಗ್ಬೇಕು. ಕನಕಪುರ ಬಿಟ್ಟು ಮುಂದೆ ಬರುತ್ತಲ್ಲ, ಮಳವಳ್ಳಿ ಕನಕಪುರ ಮಧ್ಯೆ ಇದೆಯಲ್ಲ ಹಲಗೂರು, ಅಲ್ಲಿ ಹೋಗ್ಬೇಕು. ಬನ್ನಿ ಸೀದಾ ಇವಾಗ ಸ್ಟ್ರೈಟ್ ಹೋಗ್ಬಿಟ್ಟು ಹಲಗೂರು ಕಡೆ ಹೋಗೋಣ. ಈಗ ಟೈಮ್ ಬಂದು ಕರೆಕ್ಟಾಗಿ 11:30 ಹೋಗ್ತೀನಿ. ಹೆಚ್ಚಿಗೆ ಕಡಿಮೆ 12:30, 1:30, 2 ಗಂಟೆ. ನನ್ನ ಲೆಕ್ಕಕ್ಕೆ 2:30 ರೀಚ್ ಆಗ್ತೀನಿ ಅನ್ಲೋಡಿಂಗ್ ಪಾಯಿಂಟ್. ತುಮಕೂರಿಗೆ ನೈಟ್ ಟೈಮ್ ಅಂದ್ರೂ ಏನೋ ಟ್ರಾಫಿಕ್ ಆಗಿಬಿಟ್ಟಿದ್ದು ಇವತ್ತು. ಯಾಕೆ ಅಂತ ಗೊತ್ತಿಲ್ಲ, ಏನೋ ಹಬ್ಬ ಇರ್ಬೋದು ಮೋಸ್ಟ್ಲಿ. ಹಂಗಾಗಿ ಬನ್ನಿ ಈಗ ಸೀದಾ ಇಲ್ಲಿಂದ ಹೊರಡೋಣ.
ತುಮಕೂರೆಲ್ಲ ಪಾಸ್ ಮಾಡ್ಕೊಂಡ್ ಬಂದ್ವಿ. ನೋಡ್ಬೋದು ಮದ್ದೂರಿನ 84 ಕಿಲೋಮೀಟರ್ ಇದೆ. ನಾನ್ ಸ್ಟಾಪ್ ಆಗಿ ಹೋಗ್ಬೇಕು. ಟೈಮ್ ಬಂದು 12 ಗಂಟೆ 10 ನಿಮಿಷ ಆಯಿತು. ಹೋಗೋಣ. ಇಲ್ಲಿ 1 ಅವರ್ ಡಿಫ್ರೆನ್ಸ್ ಆಗಿ ತೋರಿಸ್ತೈತೆ, ಯಾಕೋ ಸೆಟ್ ಮಾಡ್ಬೇಕು. ಆಮೇಲೆ ಏನು ತುಮಕೂರಲ್ಲಿ ಏನೋ ಫಂಕ್ಷನ್ ಇತ್ತು ಇವತ್ತು, ಫುಲ್ ಜಾಮ್ ಆಗಿತ್ತು. ಮದ್ದೂರ್ಗಿನ ಹಿಂದೆ ಮಲ್ಲನಕುಪ್ಪೆ ಅಂತ ಊರು ಬರುತ್ತೆ, ಇದೇ ಊರು. ನೋಡ್ಬೋದು ಮಲ್ಲನಕುಪ್ಪೆ ಅಂತ ಬೋರ್ಡ್ ಇದೆ. ಇದು ಊರನ್ನ ನಾವು ಮರೆಯೋಕ್ಕಾಗಲ್ಲ, ಯಾಕಂದರೆ ನಮ್ಮ ಲೈಫಲ್ಲಿ ನಮ್ಮದು ಫಸ್ಟ್ ಗಾಡಿ ಆಕ್ಸಿಡೆಂಟ್ ಆಗಿದ್ದು ಇಲ್ಲೇನೆ. ಅಂದರೆ ನಮ್ಮದು ಅಲ್ಟ್ರಾ ಏನಿದೆಯೋ ಆ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಇದೇ ಜಾಗದಲ್ಲಿ. ಇಲ್ಲಪ್ಪ ಅಂದರೆ ಇಲ್ಲೇನು ಕಾಣುತ್ತೋ ಅಂಗಡಿ ಹತ್ರ ಆಕ್ಸಿಡೆಂಟ್ ಆಗಿತ್ತು ಇದೇ ಜಾಗದಲ್ಲಿ. ಬ್ಯಾರಿಗೇಟೆಲ್ಲ ಗುದ್ಕೊಂಡು ಬಂದುಬಿಟ್ಟಿದ್ದೆ ಇದನ್ನ. ಬಟ್ ಡ್ರೈವರ್ಗೂ ಏನಾಗಿರಲಿಲ್ಲ, ಫುಲ್ ಸೇಫ್ ಆಗಿದ್ರು. ಬಟ್ ಸ್ವಲ್ಪ ಗಾಡಿ ಡ್ಯಾಮೇಜ್ ಆಗಿತ್ತು, ವೈರಿಂಗ್ ಎಲ್ಲ ಸ್ವಲ್ಪ ಕಟ್ಟಾಗ್ಬಿಟ್ಟು ಮತ್ತು ಕೆಳಗಡೆ ಮತ್ತು ಶೇಪೆಲ್ಲ ಹೋಗಿತ್ತು. ಫ್ರಂಟ್ ಬಾನೆಟ್ ಗಿನೆಟ್ ಎಲ್ಲ ಮುರಿದೋಗಿತ್ತು, ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಬಟ್ ನಾವು ಇನ್ಸೂರೆನ್ಸ್ ಕ್ಲೈಮ್ ಮಾಡಿಸ್ಲಿಲ್ಲ. ಒಂದು 50-60 ಕೈಯಿಂದ ಖರ್ಚು ಮಾಡಿಬಿಟ್ಟು ಅಲ್ಟ್ರಾನ್ ರೆಡಿ ಮಾಡಿಸಿದ್ವಿ. ನಮ್ಮ ಗಾಡಿಗಳಲ್ಲಿ ಹೆಚ್ಚಾಗಿದೆ ಅಂದರೆ ಅದೊಂದೇ ಅನಿಸುತ್ತೆ. ಏನೂ ಮಾಡೋಕ್ಕಲ್ಲ. ನಮ್ಮ ಚಾಲಕರು 3 ದಿನ ನಿದ್ದೆಗೆಟ್ಟಿದ್ರು ಕಂಟಿನ್ಯೂಸ್ ಆಗಿ. ಅವತ್ತೇಲೆ ಲೋಡ್ ಮಾಡಬೇಡಿ ಅಂತ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ತೀನಿ ಅಂತ ಲೋಡ್ ಮಾಡಿ ಗಾಡಿ ಹೆಚ್ಚಾಗಿತ್ತು. ಬಟ್ ಅದು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ನಿದ್ದೆ ಇಲ್ಲ 3 ದಿನ ಅಂದಾಗ ಆಗುತ್ತೆ. ನಾವು ಲೋಡ್ ಮಾಡಿಸಿ ಅವತ್ತು ತಪ್ಪು ಮಾಡಿದ್ವಿ ಅಷ್ಟೇ. ಬಟ್ ಯಾರಿಗೂ ಏನೂ ಆಗಿರಲಿಲ್ಲ. ಗಾಡಿನೂ ಅಷ್ಟೊಂದು ಡ್ಯಾಮೇಜ್ ಆಗಿರಲಿಲ್ಲ. ಶೇಪ್ ಒಂದು ಹೋಗಿತ್ತು, ಮತ್ತು ಕೆಳಗಡೆ ವೈರಿಂಗ್ ಸ್ವಲ್ಪ ಕಟ್ಟಾಗಿತ್ತು. ಮತ್ತು ಇಂಜಿನು ಗೇರ್ ಬಸ್ಗೆ ಏನಕ್ಕೂ ಹೊಡೆತ ಬಿದ್ದಿರಲಿಲ್ಲ. ಚಾಸಿಗೆ ಗೀಸಿಗೆ ಏನಕ್ಕೂ ಹೊಡೆತ ಬಿದ್ದಿರಲಿಲ್ಲ. ಗಾಡಿ ಸೇಫ್ ಆಗಿತ್ತು. ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟವಾಗ್ತವೆ ಅಂತ ಅವಕ್ಕೆಲ್ಲ ತಲೆಗೆಡಿಸ್ಕೊಳಕ್ಕಾಗಲ್ಲ. ಬನ್ನಿ ಈಗ ಸೀದಾ ಇಲ್ಲಿಂದ ಮದ್ದೂರು ಕಡೆ ಹೋಗೋಣ. ಫೈನಲ್ ಆಗಿ ಮದ್ದೂರು ರೀಚ್ ಆಗಿದ್ದಾಯಿತು. ನೋಡ್ಬೋದು ಮದ್ದೂರಲ್ಲಿ ಹೋಗ್ತಾ ಇದೀವಿ. ಮುಂದೆ ಹೋಗಿ ಲೆಫ್ಟ್ ತೊಗೊಬೇಕು ಮಳವಳ್ಳಿ ರೋಡ್ಗೆ. ಆ ರೋಡಲ್ಲಿ ಹೋಗಿ ಮತ್ತೆ ಲೆಫ್ಟ್ ತೊಗೊಂಡು ಅಲ್ಗೂರ್ಗೆ ಹೋಗಬೇಕು. ಏನಪ್ಪ ಅಂದರೆ ತುಮಕೂರು ಬಿಟ್ಟವರು ಗಾಡಿ ಜಾಸ್ತಿ ಸ್ಪೀಡಾಗಿ ಓಡಿಸ್ಲಿಲ್ಲ. ಸಿಂಗಲ್ ರೋಡ್ ಅಲ್ವಾ, ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕು. ಹಂಪ್ಸ್ಗಳು ಬೇರೆ ಕಾಣಲ್ಲ ಬೇಗ, ಆಪೋಸಿಟ್ ಬರೋರೆಲ್ಲ IB ಮಾಡ್ಕೊಂಬರ್ತಾರೆ. ಹಾಗಾಗಿ ಜಾಸ್ತಿ ರಿಸ್ಕ್ ತಗೊಳ್ಲಿಲ್ಲ. ಆರಾಮಾಗಿ ನಿಧಾನಕ್ಕೆ ಬಂದೆ. ಹೆಂಗಿದ್ರು ಡೇ ಟೈಮ್ ಮಲಗಿಬಿಟ್ಟಿದ್ದೆ ಮನೇಲಿ, ನಿದ್ದೆ ಆರಾಮಾಗಿ ಆಗಿತ್ತು. ಹಂಗಾಗಿ ಟೈಮ್ ನೋಡ್ಬೋದು ಆಲ್ರೆಡಿ 2:24. ಒಂದು 3:30 ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗ್ತೀನಿ. 3:30 ಇಲ್ಲ, ಇನ್ನೊಂದು 30 ಕಿಲೋಮೀಟರ್ ಇರ್ಬೇಕು ಅನ್ಕೊಂತೀನಿ. ಇಲ್ಲಿಂದ 30 ನಿಮಿಷ ಅಂದ್ರೂ ಹೆಚ್ಚು ಕಡಿಮೆ 3 ಗಂಟೆಗೆಲ್ಲ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿಬಿಡ್ತೀವಿ. ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ರೆಸ್ಟ್ ಮಾಡೋಣಂತೆ. ಮತ್ತು ಇಲ್ಲೆಲ್ಲ ನಾವು ಮಲ್ಕೊಂಡು ಎದ್ದೋಗೋಕ್ಕಾಗಲ್ಲ. ಬೆಳಗ್ಗೆ 8 ಗಂಟೆಗೆ ಬರ್ತೀನಿ ಅಂತ ಹೇಳೋರ ಕ್ವಾಲಿಟಿ ನೋಡೋಣ. ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು. ಬಂದು ಗಾಡಿ ಎಲ್ಲ ಆಫ್ ಮಾಡಿ ಆರಾಮಾಗಿ ಕುಂತಿದ್ದೀನಿ. ಇದು ಅನ್ಲೋಡಿಂಗ್ ಪಾಯಿಂಟ್ ಲೆಫ್ಟ್ ಸೈಡಲ್ಲಿದೆ ಅಂಗಡಿ, ಇದ್ರ ಬ್ಯಾಕ್ ಸೈಡ್ ಅಂಗಡಿ. ಕರೆಕ್ಟಾಗಿ ಗಾಡಿ ಅವ್ರದ್ದೇ ಅನಿಸುತ್ತಿದ್ರು ಮೇಲೆಲ್ಲ ಫೀಡೆಲ್ಲ ಬಿದ್ದಿತ್ತು. ಡೋರ್ ಹತ್ರ ಫೀಡ್ ಬಿದ್ದಿತ್ತು, ಮೋಸ್ಟ್ಲಿ ಅವ್ರದ್ದೇ ಅನಿಸುತ್ತೆ. ನೋಡೋಣ, ಇವಾಗ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡೋಣ. ವಿಡಿಯೋನ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.